ಸೂರ್ಯಕಾಂತಿ ಸೂರ್ಯಕಾಂತಿ ಪುಟ ನನ್ ಗುರು ಸಿಗ್ಲಿಲ್ವಲ್ಲ ನಾನ್ ಗಡ್ಲ ರೇವಣ್ಣ ತೋಟ ಮಾವಿನಕಾಯಿ ಅದು ನೀನೇನಾ? ಓ ಏನೋ ಇದು ನಿನ್ ವೇಷ ಪಾರಿನ ತರ ಬಿಡಿದೆಯಲ್ಲೋ ರೇವ್ಯಾ ಕ್ಷಮಸಪ್ಪ ರೇವಣ ಏನು ನಿನ್ ವೇಷ? ಏಯ್ ನೀನ್ ಹಂಗೆ ಕರೀಲ ಈ ರೇವಣ್ಣನ ಒಂಟಿ ಹೆಸರು ರೇವ್ಯ ಅಂತ ಕರೆಯೋ ತಾಕತ್ತು ಯಾರಿಗ್ಲಾಯ್ತೆ? ನೀನ್ ಹಂಗೆ ಕರೀಲ ಬಹಳ ಮಜಾ ಐತೆ ಕಣ ಹೆಸರಲ್ಲಿ. ಕರೆದ್ರೆ ಬೇಜಾರೇನಿಲ್ಲ ತಾನೆ? ಏನಿಲ್ಲಪ್ಪ. ರವ್ಯಾ ಬಾರ್ಲ ಕುಂತ್ಕೊಂಡ್ ಮಾತಾಡಮ್ಮ. ನಡಿಲ್ಲ ಇಷ್ಟೆಲ್ಲ ಆದ್ಮೇಲೂ ಹಳ್ಳಿಲೇ ಬದುಕ್ಬೇಕಾ? ಇಲ್ಲ ತಾನೆ. ಹಾಗಾದ್ರೆ ಒಂದ್ ಕೆಲಸ ಮಾಡು, ನಿನ್ನ ಹತ್ರ ಇರೋ ಆಸ್ತಿನೆಲ್ಲ ಮಾರಾಟ ಮಾಡಿ ನನ್ ಜೊತೆ ಸಿಟಿಗ್ ಬಾ. 2 ತಿಂಗಳು, ಬರೀ 2 ತಿಂಗಳಲ್ಲಿ ಕೋಟಿ ಕೋಟಿ ಸಂಪಾದನೆ ಮಾಡೋ ತರ ನಾನ್ ಮಾಡ್ತೀನಿ. ಬಿಸ್ನೆಸ್ ನಾನ್ ಹೇಳ್ಕೊಡ್ತೀನಿ, ಬಂಡವಾಳ ನೀನ್ ಹಾಕು, ಕೋಟಿ ಕೋಟಿ ಮನೆ ತುಂಬೋ. ಆದ್ರೂ ನಾನಲ್ಲಿ ರೀ, ನಿಮ್ ಸ್ನೇಹಿತರು ಹೇಳ್ತಿರೋದ್ರಲ್ಲೂ ಅರ್ಥ ಇದೆ ರೀ. ನಾವ್ ಈ ಹಳ್ಳಿನಲ್ಲಿ ಹೀಗೆ ಕೊಳೆಯೋದಕ್ಕಿಂತ ಸಿಟಿಗೆ ಹೋಗಿ ಕೋಟಿ ಕೋಟಿ ಸಂಪಾದನೆ ಮಾಡ್ಬೋದು. ಸುಶೀಲ್, ಅದಕ್ಕೆ ನೀವ್ ಹೇಳಿ. ಸಂಗೀತಾ, ಬೇಗ ರೆಡಿ ಆಗಮ್ಮ, ಹೊರಡೋಣ. ಎಲ್ಲಿಗೆ? ಇದೇನ್ ಹೀಗೆ ಕೇಳ್ತಿದ್ಯಾ? ಸ್ಟಾರ್ ನೈಟ್ ಪ್ರೋಗ್ರಾಮ್ಗೆ. ಸ್ಟಾರ್ ನೈಟ್ ಪ್ರೋಗ್ರಾಮ್ಗ? ಆದ್ರೆ ಟಿಕೆಟ್ಗೆ ಮಂಜೂರೇ? ಟಿಕೆಟ್ಸು ನಾನು ಅರೇಂಜ್ ಮಾಡಿದ್ದೀನಿ. ನಾನು ಬ್ಲೈಂಡ್ ಸ್ಕೂಲ್ಗೆ ಡೊನೇಷನ್ ಕೊಟ್ಟಿದ್ದೆ, ಹಾಗಾಗಿ ಅವ್ರು ನನಗೆ 4 ಟಿಕೆಟ್ ಕಳಿಸಿದ್ದಾರೆ. ಲೇ ಪುಟ, ಸಿಟಿಗೆ ಬರೋದ್ರ ಬಗ್ಗೆ ಏನೆಲ್ಲ ಯೋಚನೆ ಮಾಡಿದೆ? ನನ್ಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ ಕಣ. ಈ ಹಳ್ಳಿನಲ್ಲಿ ಅಣ್ಣ, ಇವ್ರು ಯಾವಾಗ್ಲೂ ಹೀಗೆ ಎಲ್ಲದಕ್ಕೂ ಹಿಂಜರಿತಾರೆ. ಬೆಳಿಬೇಕು ಅನ್ನೋ ಉದ್ದೇಶನೇ ಇಲ್ಲ ಅವ್ರಿಗೆ. ಲೇ ಪುಟ, ನೆಲ ಅಗ್ದು ಬಿತ್ತನೆ ಮಾಡಿ ಬೆಳೆ ತೆಗಿಯೋದಕ್ಕೆ 1 ವರ್ಷ ಕಾಯ್ತೀಯ. ಅದನ್ನ ಬಿಟ್ಟು 2 ತಿಂಗಳಲ್ಲಿ ಕೋಟಿ ಮಾಡ್ಕೋ ಅಂದ್ರೆ ಯಾಕೋ ಬೇಡ ಅಂತೀಯ? ಲೇ ಪುಟ, ನನಗೆ ಅರ್ಜೆಂಟ್ ಬೆಂಗಳೂರು ಕೆಲಸ ಇದೆ, ಹೋಗಿ ಬರ್ತೀನಿ. ಅಷ್ಟರಲ್ಲಿ ಯೋಚನೆ ಮಾಡ್ಕೋ. ಕೋಟಿ ದುಡಿಯೋದನ್ನ ನಾನು ಹೇಳ್ಕೊಡ್ತೀನಿ, ಇದನ್ನ ತಲೆಯಲ್ಲಿ ಇಟ್ಕೊಳೋ. ಅಣ್ಣ, ನಾನು ಅವ್ರನ್ನ ಒಪ್ಪಿಸ್ತೀನಿ, ನೀವು ಹೋಗ್ಬಾರ್ದು. ಅದಕ್ಕೆ ನಾನು ಇಲ್ಲಿ ಬರ್ತೀನಿ. ಅಂತೂ ಸಂಗೀತ, ನೀನು ಅನ್ಕೊಂಡಂಗೆ ಪ್ರೋಗ್ರಾಮ್ ಹೋಗಿ ಬಂದಾಯ್ತು. ಇವಳಿಗೆ ಸಂತೋಷ ಆಗದೆ ಇರುತ್ತಾ ಅಲ್ವಾ ಸಂಗೀತ? ಎಸ್, ಐ ಆಮ್ ವೆರಿ ಹ್ಯಾಪಿ. ಪ್ರೋಗ್ರಾಮ್ ಸಖತ್ತಾಗಿತ್ತು. ನಡೀರಿ ಹೊರಡೋಣ. ಕಾಣಿಸ್ತಾ ನಿಂಗೆ ನೋಡ್ಕೊಂಡು ಹೋಗಕ್ಕಾಗಲ್ವಾ? ಏನೋ ಮಂಜು, ಹುಡುಗಿರು ಅಂದ್ರೆ ನಿನಗೆ ಮಂಜು ಇರ್ಲಿ ಪಾಪು, ಇಂಥವ್ರು ಗಂಗೆ ಮಾಡ್ಬೇಕು ಬಿಡಿ. ಗಲಾಟೆನಾ? ಏನಾಯ್ತು? ಏನಿಲ್ಲ, ಅಲ್ಲಿ ಯಾವನೋ ಒಬ್ಬ ನಮ್ಮ ಸಂಗೀತ ಡಿಕ್ಕಿ ಹೊಡೆದ. ಮಂಜು ಅವ್ರಿಗೆ ಕೋಪ ಬಂತು, ಅವ್ನ ಕತ್ತಿನ ಪಟ್ಟು ಹಿಡಿದು ಹೊಡೆದ್ರು. ಏನು ಹೊಡೆದೇ ಬಿಟ್ರಾ? ರೀ, ನಿಮಗೆ ಮೊದಲ ಮುಂಗೋಪ ಜಾಸ್ತಿ. ಯಾರಿಗೂ ಏನು ಹೆಚ್ಚು ಕಮ್ಮಿ ಆಗಿಲ್ಲ ತಾನೆ? ಅವನ್ ಸುಮ್ಮನೆ ಹೋದ್ನಾ? ಹೋಗ್ದೆ ಇನ್ನೇನ್ ಮಾಡ್ತಾನೆ, ತಪ್ಪು ಅವನ ಕಡೆ ಇತ್ತಲ್ಲ, ಸುಮ್ಮನೆ ಹೋದ. ರೀ, ನೀವಂತೂ ಒಂದೊಂದ್ಸಲ ತುಂಬಾ ಒಟ್ಟಾಗಿ ನಡ್ಕೋತೀರಾ. ಸರಿ, ಯಾರು ಏನು ತಿಂದಿಲ್ಲ ಅನ್ಸತ್ತೆ, ಬನ್ನಿ ಊಟ ಮಾಡೋಣ. ಅಡಿಗೆ ಮಾಡಿದ್ಯಾ? ಅಲ್ಲ ಕಾಂತಿ, ಫೋನ್ ಮಾಡಿ ಅಡಿಗೆ ಮಾಡಬೇಡ ಅಂತ ಹೇಳಿದ್ದೆ. ಎಷ್ಟೊತ್ರಿ? 5 ನಿಮಿಷದಲ್ಲಿ ಅನ್ನ ಮಾಡ್ಬಿಡ್ತೀನಿ. ಮಂಜು ಅವ್ರು ಇವತ್ತು ನಡ್ಕೊಂಡಿದ್ದ ರೀತಿ ನನಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ಅಲ್ಲ, ಆ ಹುಡುಗ ಏನ್ ಬೇಕು ಅಂತ ಹಾಗೆ ಮಾಡಿದ್ನ? ಅಷ್ಟಕ್ಕೆ ಮಂಜು ಅವ್ರು ಕೋಪ ಮಾಡ್ಕೊಂಡು ಹಾಗೆ ಹೊಡೆಯೋದ ಅವನಿಗೆ? ಸಂಗೀತ, ನಿನ್ ಮೇಲೆ ಪ್ರೀತಿ ಗೌರವ ಜಾಸ್ತಿ, ಅದಕ್ಕೆ ಹಾಗೆ ಮಾಡಿದ್ದಾರೆ. ಹಾಗಾದ್ರೆ ನಿಮಗ್ ನನ್ನ ಮೇಲೆ ಪ್ರೀತಿ ಇಲ್ವಾ? ಅದು ಹಾಗಲ್ಲ ಸಂಗೀತ. ಮಂಜು ಕಾಂತಿ ಇಬ್ರು ಅತ್ತಿಗೆ ಅಣ್ಣ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮ ಮದುವೆ ಮಾಡಿದಾರಲ್ವಾ, ನಿನ್ ಕಂಡ್ರೆ ಸ್ವಲ್ಪ ಪ್ರೀತಿ ಜಾಸ್ತಿನೇ, ಹಾಗೆ ನಿನ್ ಬಗ್ಗೆ ಸ್ವಲ್ಪ ಪ್ರೊಟೆಕ್ಟಿವ್ ಆಗಿದ್ದಾರೆ. ಸರಿ, ನೀನ್ ಫ್ರೆಶ್ ಅಪ್ ಆಗು, ಹೋಗಿ ಊಟ ಮಾಡು. ನಮ್ಮ ಮಂಜು ಸರ್ ತುಂಬಾ ಕಿಲಾಡಿ ಅಂತ. ಹಾಗಾದ್ರೆ ಸಂಗೀತ ಜೊತೆನೋ ಗ್ಯಾರಂಟಿ ಬಿಡು. ಸೂರ್ಯಕಾಂತಿ